ಲಾಗ್ ಮಾಡ್ಬೋದಿತ್ತು, ಬಟ್ ಟೆಂಪಲ್ ಲಾಗ್ ತುಂಬಾ ಜನ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ. ನಮಿಸುವೆ ಶಾಂತ ಸ್ವರೂಪಿಣಿ. ಒಂದು ಸಣ್ಣ ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ಫುಲ್ ನರ್ವಸ್ ಆಗ್ತಾ ಉಂಟು, ಸ್ವರನೇ ಬರ್ತಾ ಇಲ್ಲ ವೀಕ್ಷಕರೇ. ನನ್ನ ಒಂದು ಹೊಸ ಆಡಿಯೋ ಸಾಂಗ್ ಬರ್ತಾ ಇದೆ, ಅದರ ಒಂದು ವಿಡಿಯೋ ಶೂಟಿಂಗಿಗೆ ನಾನು ಇವತ್ತು ಬಂದಿದ್ದೇನೆ. ಬರುವ ನವರಾತ್ರಿ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನಾನು ನನ್ನ ಈ ವಿಡಿಯೋ ರಿಲೀಸನ್ನು ಮಾಡ್ತೇನೆ. ಇಂದ್ರಾಳಿ ಕ್ಷೇತ್ರದ ತಾಯಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಕಾಮತ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಇಂದ್ರಾಳಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ನೀವು ಅಂದ್ಕೊಳ್ತಿರ್ಬೋದು ನಾನು ಟೆಂಪಲ್ ಲಾಗ್ ಮಾಡ್ತಿದ್ದೇನೆ ಪುನಃ ಅಂತ. ಟೆಂಪಲ್ ಲಾಗ್ ಮಾಡ್ಬೋದಿತ್ತು, ಬಟ್ ಟೆಂಪಲ್ ಲಾಗ್ ತುಂಬಾ ಜನ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ. ನೀವು ಯೂಟ್ಯೂಬ್ ಹೋದ್ರೆ ಒಂದು ರಾಶಿ ಲಾಗ್ಸ್ ಉಂಟು, ಬಟ್ ನಾನು ಇವತ್ತು ಇಲ್ಲಿ ಬಂದಿರೋದೊಂದು ಬೇರೆನೇ ಕಾರಣಕ್ಕಾಗಿ. ಅದು ಎಂಥ ಕಾರಣ ಅಂತ ಹೇಳಿ ನಾನು ನಿಮಗೆ ಈಗ ರಿವೀಲ್ ಮಾಡೋದಿಲ್ಲ, ಬಟ್ ನಾನು ಯಾಕೆ ಬಂದಿದ್ದೆ ಅದು ಇವತ್ತು ವರ್ಕ್ ಮುಗಿದಿದೆ. ಇಲ್ಲಿ ಬಂದು ನಾನು ಕಮಿಟಿಯವರ ಹತ್ರ ಮಾತನಾಡಿ ಅವರ ಒಪಿನಿಯನ್ ತಗೊಂಡು ಎಲ್ಲ ಬಂದಿದ್ದೇನೆ. ಹಾಗೆ ಅರ್ಚಕರ ಹತ್ರ ಮಾತನಾಡಿ ಅವ್ರ ಹತ್ರ ಸಹ ಸ್ವಲ್ಪ ಒಪಿನಿಯನ್ ಬೇಕಿತ್ತು, ಅದನ್ನೆಲ್ಲ ತಗೊಂಡು ಬಂದಿದ್ದೇನೆ. ಈಗ ನಾನು ಇಲ್ಲಿಂದ ನನ್ನ ಈ ಪ್ರಾಜೆಕ್ಟ್ ಏನಿದೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರುವಂಥದ್ದು, ಅದರ ಮುಂದಿನ ಹಂತಕ್ಕೆ ನಾನು ಹೋಗ್ತಾ ಇದ್ದೇನೆ. ಅದು ಏನು ಅಂತ ನನ್ನ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ತೋರಿಸ್ತೇನೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಕೇಳಿರಿ ಶ್ರೀದೇವಿ ಈ ಬಳಿ, ಸಚಿದೇವಿ ಮಾಡಿದ ತಪಸ್ಸು ತಣಿಯಿತು ಇಂದ್ರನ ಮುನಿಸು. ಮಹಾವಿದ ನಾರಾಯಣಿ ಮಹೇಶ್ವರಿ ನಿಂದಳು ಲಿಂಗದ ರೂಪದಿ, ಪೊರೆದಳು ಭಜಕರ ಇಂದ್ರಾಣಿ. ಗಣಪನಾಗ ಹನುಮನ್ ಕೂಡಿ ನೆಲೆಸಿದ ವನದುರ್ಗೆಯಾಗಿ, ತೀರ್ಥಕೊಂಡದಲ್ಲಿ ಮಿಂದ ಜನಕ ರೋಗ ನಾಶಿನಿಯಾದ ತಾಯಿ, ಕಂಕಣ ಸಂತಾನ ಭಾಗ್ಯವ ಕರುಣಿಸುವ ದುರ್ಗಾಸ್ತೆ. ನೆನೆದವರ ಮನದಲ್ಲಿ ಕಮಲ ಹಸ್ತೆ, ನವರಾತ್ರಿ ಪೂಜೆಯ ಪಡೆದೆ, ಬೇಡಿದ ಇಷ್ಟಾರ್ಥವ ನೀಡಿದೆ, ಸಲಹಿದೆ ಮಮತೆಯ ಮಡಿಲಲ್ಲಿ, ನಮಿಸುವೆ ಶಾಂತ ಸ್ವರೂಪಿಣಿ. ಸೊ ವೀಕ್ಷಕರೇ, ನಾನು ನಿಮಗೆ ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದೆ ನಂದು ಹೊಸ ಪ್ರಾಜೆಕ್ಟಲ್ಲಿದ್ದೇನೆ. ಆ ಪ್ರಾಜೆಕ್ಟದು ಸೆಕೆಂಡ್ ಸ್ಟೆಪ್ ಇವತ್ತೇನಂತ ಹೇಳಿದರೆ, ನಾನೀಗೇನು ಸ್ವಲ್ಪ ಹೊತ್ತಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ನಂದೊಂದು ಹೊಸ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಉಂಟು. ಅದರದ್ದು ಫಸ್ಟ್ ರೆಕಾರ್ಡಿಂಗ್ ಇವತ್ತಿದೆ. ಸೊ ನಾನು ಹೋಗಿ ರೆಕಾರ್ಡಿಂಗ್, ಅದು ಎಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ದೇನೆ ಅಂತೇಳಿ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ. ಯಾವುದಕ್ಕೂ ನಾನು ಫಸ್ಟಿಗೆ ಈಗ ಒಂದು ಸಣ್ಣ ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ಫುಲ್ ನರ್ವಸ್ ಆಗ್ತಾ ಉಂಟು, ಸ್ವರನೇ ಬರ್ತಾ ಇಲ್ಲ ವೀಕ್ಷಕರೇ. ಪ್ಲೀಸ್ ವಿಶ್ ಮೀ ಗುಡ್ ಲಕ್. ಇದು ವಿಡಿಯೋ ಬಂದಾಗ ನನ್ನ ಸಾಂಗ್ ಬಂದಿರ್ತದೆ, ಆದರೂ ಆ ಸಾಂಗ್ ತುಂಬ ವೈರಲ್ ಆಗಬೇಕು, ಎಲ್ರಿಗೂ ಖುಷಿ ಆಗಬೇಕು ಅಂತ ಎಲ್ಲರೂ ನನಗೆ ವಿಶಸ್ ಕೊಡಿ. ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಗ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇನೆ. ಅಲ್ಲಿ ಹೋಗಿ ನಾನು ನಿಮಗೆ ಪುನಃ ಸಿಗ್ತೇನೆ, ಓಕೆನಾ? ಸೊ ನಾನೀಗ ನಿನಾದ್ ಆಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಮಿಕ್ಸಿಂಗ್ ಸ್ಟುಡಿಯೋಗೆ ಬಂದಿದ್ದೇನೆ.
ನನ್ನ ಸಾಂಗನ್ನು ನಾನು ಇಲ್ಲೇ ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇದ್ದೇನೆ. ಇದು ನಿಮ್ಗೆ ಗೊತ್ತಿರ್ಬೋದು, ಶರತ್ ಉಚ್ಚಿಲ ಅಂತ ಇದ್ದಾರಲ್ವ, ಅವರ ರೆಕಾರ್ಡಿಂಗ್ ಸ್ಟುಡಿಯೋ. Two, three, four. ತೀರ್ಥಕೊಂಡದಲ್ಲಿ ಮಿಂದ ಜನರ ರೋಗನಾಶಿನಿಯಾದೆ ತಾಯಿ, ಕಂಕಣ ಸಂತಾನ ಭಾಗ್ಯವ ಕರುಣಿಸುವ ದುರ್ಗಾ ಪರಮೇಶ್ವರಿ. ಬೇಡಿಕೆಗೆ ಅಭಯ ಹಸ್ತೆ, ನೆನೆದವರ ಮನದಲ್ಲಿ ಕಮಲ ಹಸ್ತೆ. ಸೊ ವೀಕ್ಷಕರೇ, ರೆಕಾರ್ಡಿಂಗ್ ಮುಗೀತು. ಗೊತ್ತಿಲ್ಲ ಹೇಗಾಗಿದೆ ಅಂತ, ಅದು ನೀವು ಹೇಳಬೇಕು. ಸೊ ದೇವರನ್ನು ನೆನಪು ಮಾಡಿ ನನ್ನ ಆದಷ್ಟು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಇದರ ಮೇಲೆ ಆ ದೇವರು ಇದನ್ನು ವೈರಲ್ ಮಾಡಬೇಕು, ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು. ಆದಷ್ಟು ಬೇಗ ನೆಕ್ಸ್ಟ್ ಕ್ಲಿಪ್ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಸೊ ಈ ಕ್ಲಿಪ್ಪಿಗೆ ಬಾಯ್. ಇಂದ್ರಾಳಿ ಕ್ಷೇತ್ರದ ತಾಯಿ, ಏನು ಹೇಳಲಿ ನಿನ್ನ ಮಾಯೆ. ಇಂದ್ರಾಳಿ ಕ್ಷೇತ್ರದ ತಾಯಿ, ಏನು ಹೇಳಲಿ ನಿನ್ನ ಮಾಯೆ. ಏನು ಹೇಳಲಿ ನಿನ್ನ ಮಾಯೆ. ಸೊ ವೀಕ್ಷಕರೇ, ನಾನು ನನ್ನ ಪ್ರಾಜೆಕ್ಟಿನ ಮೂರನೇ ಹಂತ ಅಂತ ಹೇಳಿದರೆ ವಿಡಿಯೋ ಶೂಟಿಂಗಿಗೆ ಬಂದಿದ್ದೇನೆ. ಸೊ ಇಲ್ಲಿ ಆಲ್ರೆಡಿ ವಿಡಿಯೋ ಶೂಟ್ ಮಾಡೋರು ಬಂದಾಗಿದೆ, ನಾನು ಲೇಟ್ ಆದರೂ ಒಂದು ಸಣ್ಣ ಕ್ಲಿಪ್ ತಗೊಳ್ತಾ ಇದ್ದೇನೆ. ಸೊ ನೋಡುವ ಹೇಗೆ ಬರ್ತದಂತ. ಆಡಿಯೋ ಸಾಂಗ್ ನಿಮಗೆ ನಾನು ಹೇಳಿರೋ ಪ್ರಕಾರ ನನ್ನ ಒಂದು ಹೊಸ ಆಡಿಯೋ ಸಾಂಗ್ ಬರ್ತಾ ಇದೆ, ಅದರ ಒಂದು ವಿಡಿಯೋ ಶೂಟಿಂಗಿಗೆ ನಾನಿವತ್ತು ಬಂದಿದ್ದೇನೆ. ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ, ಆಶೀರ್ವಾದ ನನಗೆ ಬೇಕು. ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ವಿಶ್ ಮೀ ಗುಡ್ ಲಕ್. ಸೊ ಕಂಪ್ಲೀಟ್ ವಿಡಿಯೋ ಶೂಟ್ ಆದಮೇಲೆ, ಆಡಿಯೋ ಬಂದ ಮೇಲೆ ನನ್ನ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಫಸ್ಟ್ ನವರಾತ್ರಿಗೆ ಅಂದರೆ 22ನೇ ತಾರೀಕಿಗೆ ನನ್ನ ಆಡಿಯೋ ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಸೊ ಅದು ಯಾವುದು ಏನು ಅಂತೇಳಿ ನಾನು ಮೇಕಿಂಗ್ ವಿಡಿಯೋದಲ್ಲಿ ಹಾಗೂ ನನ್ನ ಸಾಂಗ್ ರಿಲೀಸ್ ಆಗುವಾಗ ನಿಮಗೆ ತಿಳಿಸ್ತೇನೆ. ಸೊ ವಿಶ್ ಮೀ ಗುಡ್ ಲಕ್. ಫೈನಲಿ ಶೂಟಿಂಗ್ ಎಲ್ಲ ಮುಗಿದಿದೆ. ತುಂಬ ಸುಸ್ತಾಗಿದೆ, 3 ಆಯಿತು, ಊಟ ಆಗಲಿಲ್ಲ. ಒಳ್ಳೆ ಬಂದಿದ್ರೆ ಸಾಕಿತ್ತು. ಆಲ್ ದ ಬೆಸ್ಟ್ ರಮ್ಯಾ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಸಿಗುವ.
ವೀಕ್ಷಕರೇ, ಇವತ್ತು ನವರಾತ್ರಿಯ ಮೊದಲನೇ ದಿನ. ಸೊ ಇವತ್ತು ನಾನು ಇಂದ್ರಾಳಿ ಟೆಂಪಲಿಗೆ ಬೆಳಿಗ್ಗೆನೇ ಬಂದಿದ್ದೇನೆ. ನಾನು ನನ್ನ ಸ್ಟೇಟಸಲ್ಲೆಲ್ಲ ಹಾಕಿದ್ದೆ, ನನ್ನ ಇಂದ್ರಾಳಿ ದೇವಸ್ಥಾನದ ಸಾಂಗ್ ಮಾಡಿದ್ದೇನೆ, ಆಲ್ಬಮ್ ಸಾಂಗ್. ಅದರ ಆಡಿಯೋ ರಿಲೀಸ್ ಇವತ್ತು ಇಲ್ಲಿ ಬೆಳಿಗ್ಗೆ 9:30 ಗಂಟೆಗೆ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಬಂದಿದ್ದೇನೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಇಲ್ಲಿ ಭೋಜನ ಶಾಲೆಯ ಉದ್ಘಾಟನೆ ಇವತ್ತು, ಹೊಸದಾಗಿ ನಿರ್ಮಿಸಿರುವಂತಹ ಭೋಜನ ಶಾಲೆಯ ಉದ್ಘಾಟನೆ. ಸೊ ಅದರ ಪ್ರೋಗ್ರಾಮ್ ಇದೆ, ಅದರ ನಡುವಲ್ಲೇ ನಮ್ಮ ಆಡಿಯೋವನ್ನು ರಿಲೀಸ್ ಮಾಡ್ತಾರೆ. ಸೊ ಅದು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಆಡಿಯೋ ರಿಲೀಸ್ ಆದಮೇಲೆ ಬರುವ ನವರಾತ್ರಿ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನಾನು ನನ್ನ ಈ ವಿಡಿಯೋ ರಿಲೀಸನ್ನು ಮಾಡ್ತೇನೆ. ಈ ಸಾಂಗಿದು, ಈ ದೇವಸ್ಥಾನದ್ದು ಚಿತ್ರೀಕರಣ ಎಲ್ಲ ಮುಗಿದಿದೆ, ಅದರ ವಿಡಿಯೋ ರಿಲೀಸನ್ನು ನಾನು ಮಾಡ್ತೇನೆ. ಯಾವಾಗಂತ ನಾನು ನಿಮಗೆ ರಿಲೀಸ್ ಆಗುವಾಗಲೇ ಹೇಳ್ತೇನೆ. ಸೊ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಬೇಕು, ಒಳ್ಳೆಯದನ್ನು ಹಾರೈಸಿ. ಥ್ಯಾಂಕ್ ಯು. ಎಲ್ಲ ಗಣ್ಯಾಧಿಕಾರಿಗಳಿಗೆ ಇದೀಗ ಉದ್ಘಾಟನೆ ನಮ್ಮಿ ನೂತನ ಭೋಜನ ಶಾಲೆ. महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि. ಶಾಲೆ ಸುಮಾರು 1,500 ಚದರ ಅಡಿಯ ಭೋಜನ ಶಾಲೆ. ಅದೇ ರೀತಿ ಹಿಂದುಗಡೆ ಒಂದು ಪಾತ್ರೆ ತೊಳೆಯೋಕ್ಕೆ ಒಂದು ವಿಶಾಲವಾದ ಸ್ಥಳ, ಅದಕ್ಕೆ ತಾಗಿ ಒಂದು ಶೌಚಾಲಯ, ಹಾಗೂ ಹೊರಗಡೆ ಒಂದು ಮಹಿಳೆಯರಿಗೆ ಒಂದು ಪ್ರತ್ಯೇಕ ಶೌಚಾಲಯ, ಮತ್ತು ಕೈ ತೊಳಿಲಿಕ್ಕೆ ಪ್ರತ್ಯೇಕವಾದ ಒಂದು ಸ್ಟೀಲ್ ಸಿಂಕ್, ಮತ್ತೊಂದು ಫ್ಯಾಷನ್. ಈ ಎಲ್ಲ ಕಾಮಗಾರಿಗಳನ್ನು ನಾವು ಬಹುಶಃ 4.5 ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸಿದ್ದೇವೆ. ಶ್ರಾದ್ದ ಶ್ರೀಯುತ ಅಶೋಕ್ ಕುಮಾರ್ ಕೊಡವರು ಹಾಗೂ ಗಣ್ಯರೆಲ್ಲರೂ ಸೇರಿ ಈ ಒಂದು ದೀಪ ಪ್ರಚೋದನೆ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಶ್ರೀಯುತ ಬಿ ಅಶೋಕ್ ಕುಮಾರ್ ಕೊಡವರವರು, ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್ ಅವರು, ಶ್ರೀ ನಾಗೇಶ್ ಹೆಗಡೆ ಅವರು, ಶ್ರೀಯುತ ರಮೇಶ್ ಕಾಂಚನ್, ಶ್ರೀ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಶ್ರೀಯುತ ಭೂಪತಿ ಶೆಟ್ಟಿ, ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಪ್ರಜ್ವಲಿಸುವ ದೀಪ ನಂದಾದೀಪವಾಗಲಿ. ಇವತ್ತು ಇಂದ್ರಾಳಿ ದೇವಸ್ಥಾನದಲ್ಲಿ ಒಂದು ಸುಸಜ್ಜಿತವಾದ ಭೋಜನ ಶಾಲೆ ಉದ್ಘಾಟನೆಗೊಂಡಿತ್ತು. ಇಂದ್ರಾಳಿ ಕ್ಷೇತ್ರದ ತಾಯಿ, ಏನು ಹೇಳಲಿ ನಿನ್ನ ಮಾಯೆ. ಇಂದ್ರಾಳಿ ಕ್ಷೇತ್ರದ ತಾಯಿ, ಏನು ಹೇಳಲಿ ನಿನ್ನ ಮಾಯೆ. ಶಚಿದೇವಿ ಮಾಡಿದ ತಪಸ್ಸು, ತಣಿಯಿತು ಇಂದ್ರನ ಮನಸ್ಸು. ಸೊ ವೀಕ್ಷಕರೇ,
ಆಡಿಯೋ ರಿಲೀಸ್ ಮುಗಿದಿದೆ. ದೇವಸ್ಥಾನದಲ್ಲಿ ಸಾಂಗ್ ಕೊಟ್ಟಿದ್ದೇನೆ, ಪ್ಲೇ ಮಾಡ್ತಾರೆ. ನಿಮಗೆ ಸಾಂಗ್ ಕೇಳಲಿಕ್ಕಿದ್ರೆ ದೇವಸ್ಥಾನಕ್ಕೆ ಬರಬೇಕು. ಸದ್ಯದ ಮಟ್ಟಿಗೆ ನಾನು ವಿಡಿಯೋ ರಿಲೀಸ್ ಮಾಡೋ ತನಕ ಅಲ್ಲಿವರೆಗೂ ಯೂಟ್ಯೂಬಲ್ಲಿ ಆಡಿಯೋ ವಿಡಿಯೋ ಸಿಗೋದಿಲ್ಲ. ಸೊ ದೇವಸ್ಥಾನಕ್ಕೆ ಬನ್ನಿ, ಆಡಿಯೋವನ್ನು ಕೇಳಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಇದೇ ನವರಾತ್ರಿಯಲ್ಲಿ ನಾನು ವಿಡಿಯೋ ಕೂಡ ರಿಲೀಸ್ ಮಾಡ್ತಾ ಇದ್ದೇನೆ. ಸೊ ಸಪೋರ್ಟ್ ಮೀ, ವಿಶ್ ಮೀ ಗುಡ್ ಲಕ್, ಬಾಯ್. ದೊರಕಿದೆ ಭಕ್ತರಿಗೆ